ವೀಕ್ಷಕರೇ, ಇಷ್ಟು ದಿನಗಳ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಮೊನ್ನೆ ಅಷ್ಟೇ ತೆರೆ ಬಿದ್ದಿದೆ. ಅದರ ವಿನ್ನರ್ ಯಾರಾಗಲಿದ್ದಾರೆ ಅಂತ ಕಾದು ಕೂತ ವೀಕ್ಷಕರ ಕಾತರಕ್ಕೆ ಕೊನೆಗೂ ಉತ್ತರ ಸಿಕ್ಕಿದೆ. ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ಒಬ್ಬರಾದಂಥ ಕಾರ್ತಿಕ್ ಮಹೇಶ್ ಅವರು ಈ ಸಲದ ಬಿಗ್ ಬಾಸ್ ಟ್ರೋಫಿಯನ್ನು ಗೆದ್ದು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಮನೆಯಲ್ಲಿ ಎಲ್ಲ ಟಾಸ್ಕ್ಗಳನ್ನು ಕೂಡ ಸಮರ್ಥವಾಗಿ ಆಡಿ ಎಲ್ಲರ ಜೊತೆ ಸಾಧ್ಯವಾದಷ್ಟು ಸಂಯಮದಿಂದ ಮತ್ತು ಭಾವನೆಗಳ ಏರಿಳಿತಕ್ಕೆ ಸಿಲುಕಿ ಕೂಡ ವಿಚಲಿತರಾಗದೆ ಇದ್ದಂಥ ಕಾರ್ತಿಕ್ ರವರಿಗೆ ಸಿಕ್ಕಂತ ಗೆಲುವು ನಿಜಕ್ಕೂ ನ್ಯಾಯಸಮ್ಮತವಾದದೆ ಅಂತ ಹಲವರ ಅಭಿಪ್ರಾಯ. ಅನೇಕರಿಗೆ ಕಾರ್ತಿಕ್ ಬಿಗ್ ಬಾಸ್ ಶೋ ಮೂಲಕ ಮಾತ್ರ ಪರಿಚಯ ಇರಬಹುದು. ಅದರ ಹಿಂದೆ ಅವರು ನ್ಯಾಷನಲ್ ಅವಾರ್ಡ್ ಪಡೆದಂತ ಚಿತ್ರವೊಂದರಲ್ಲಿ ಅಭಿನಯಿಸಿದಂತ ಕಲಾವಿದ ಎಂಬ ವಿಷಯ ಹೆಚ್ಚಿನವರಿಗೆ ಗೊತ್ತಿಲ್ಲ. ವೀಕ್ಷಕರು, ನೀವು ಕಾರ್ತಿಕ್ ಬಗ್ಗೆ ತಿಳಿಯದ ಹಾಗೂ ತಿಳಿಬೇಕಿರುವಂತಹ ಹಲವು ರೋಚಕ ಸಂಗತಿಗಳಿವೆ. ಈ ಸಲದ ಬಿಗ್ ಬಾಸ್ ಟ್ರೋಫಿ ಗೆದ್ದಿರುವಂತಹ ಕಾರ್ತಿಕ್ ಮಹೇಶ್ ಯಾರು, ಬಿಗ್ ಬಾಸ್ನ ಹೊರಗೆ ಅವರ ಬದುಕು ಹೇಗಿದೆ, ಇವರ ಹಿನ್ನೆಲೆ ಏನು, ಇವತ್ತು ಈ ಒಂದು ಗೆಲುವಿನ ಹಂತಕ್ಕೆ ಬರೋದಕ್ಕೆ ಅವರು ಹತ್ತಿಳದಂತ ಆ ಸಂಕಷ್ಟಗಳ ಮೆಟ್ಟಿಲುಗಳು ಎಷ್ಟು, ಬದುಕಿನ ದಾರುಣತೆಯ ಬೆಂಕಿಯಲ್ಲಿ ಬೆಂದು ಅನುಭವಿಸಿದಂತ ವೇದನೆ ಎಂತದ್ದು ಎಂಬ ಮುಂತಾದ ಸಂಗತಿಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಬಿಗ್ ಬಾಸ್ನ ಮನೆಯ ಹೀರೋ, ಪ್ಲೇ ಬಾಯ್, ರೋಮಿಯೋ ಹಾಗೂ ಮನೆಯ ದಿ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂತ ಮುಂತಾಗಿ ಹೆಸರಾಗಿದ್ದಂಥ ನಟ ಕಾರ್ತಿಕ್ ಮಹೇಶ್ ಮೂಲತಃ ಸಾಂಸ್ಕೃತಿಕ ನಗರಿಯಾದಂಥ ಮೈಸೂರಿನವರು. ಅಕ್ಟೋಬರ್ 7ನೇ ತಾರೀಕು ಜನಿಸಿದಂಥ ಇವರು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಿನಲ್ಲಿಯೇ. ಮೈಸೂರಿನ ಗಲ್ಲಿ ಗಲ್ಲಿಗಳಲ್ಲಿ ಆಡಿ ಬೆಳೆದಂಥ ಕಾರ್ತಿಕ್ ಇಲ್ಲಿಯ ಸೇಂಟ್ ಜೋಸೆಫ್ ಕಾಲೇಜಲ್ಲಿ ತಮ್ಮ ಹೈಸ್ಕೂಲ್ ಅನ್ನ ಮುಗಿಸಿದ್ರು. ಕಾರ್ತಿಕ್ ಮುಂದೆ ಮಲ್ಲಪ್ಪ PU ಕಾಲೇಜಲ್ಲಿ ತಮ್ಮ PU ಶಿಕ್ಷಣ ಮುಗಿಸ್ತಾರೆ. ಇವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ BSc ಶಿಕ್ಷಣ ಮುಗಿಸಿದ್ದಾರೆ. ನಂತರ ನಟನಾಗುವಂತ ಕನಸನ್ನ ಹೊತ್ತು ಬೆಂಗಳೂರಿನ ಮುಖವನ್ನ ಮಾಡದಂತ ಇವರು ಮಾಡೆಲಿಂಗ್ ಮಾಡುವ ಮೂಲಕ ವೃತ್ತಿ ಜೀವನವನ್ನ ಆರಂಭಿಸ್ತಾರೆ. ಕಾರ್ತಿಕ್ ಮಹೇಶ್ಗೆ ಬಾಲ್ಯದಿಂದಲೂ ಕೂಡ ನಟನೆ ಮಾಡುವಂತ ಕನಸಿತ್ತು. ಹೀಗಾಗಿ ಮಾಡೆಲಿಂಗ್ ಅನ್ನ ಮಾಡ್ತಾನೆ ಹಲವಾರು ಸೀರಿಯಲ್ಗಳಿಗೆ ಆಡಿಷನ್ ಅನ್ನ ಕೊಟ್ಟಿದ್ರು. ಬಳಿಕ ಖುಷಿ ಎಂಬ ಧಾರಾವಾಹಿ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ರು. ಈ ಮೂಲಕ ತಮ್ಮ ಬಾಲ್ಯದ ಕನಸನ್ನ ನನ್ಸ್ ಮಾಡ್ಕೊಂಡಂತ ಇವರು ನಂತರ ಅಕ್ಕ, ಇಂತಿ ನಿಮ್ಮ ಆಶಾ, ದೇವಯಾನಿ, ಮಹಾಕಾಳಿ, ರಾಜಿ ಈ ರೀತಿ ಮುಂತಾದ ಧಾರಾವಾಹಿಗಳಲ್ಲೂ ಕೂಡ ಅಭಿನಯಿಸಿದ್ರು. ಇತ್ತೀಚೆಗೆ ಜೀ ಕನ್ನಡದ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ಚಂದ್ರು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಬಳಿಕ ಈ ಸೀರಿಯಲ್ನಿಂದ ಹೊರಬಂದಂತ ಕಾರ್ತಿಕ್ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವಂತ ಅಂತರಪಟ ಎಂಬ ಧಾರಾವಾಹಿಯಲ್ಲಿ ರವಿ ಎಂಬ ಪಾತ್ರಕ್ಕೆ ಬಣ್ಣವನ್ನ ಹಚ್ಚಿದ್ರು. ಕಾರ್ತಿಕ್ ಖುಷಿ ಧಾರಾವಾಹಿಯಲ್ಲಿ ನಟಿಸುವಾಗ ಹಿರಿಯ ನಟರಾದಂಥ ಸುನಿಲ್ ಪೌರಾಣಿಕ್ ಇವರ ತಂದೆಯ ಪಾತ್ರದಲ್ಲಿ ನಟಿಸಿದ್ರು. ನಂತರ ಅವರ ಪುತ್ರ ಸಾಗರ್ ಪೌರಾಣಿಕ್ ತಮ್ಮ ನಿರ್ದೇಶನದ ಡೊಳ್ಳು ಸಿನಿಮಾಗೆ ನಾಯಕರನ್ನಾಗಿ ಇವರನ್ನ ಆಯ್ಕೆ ಮಾಡಿದ್ರು. ಡೊಳ್ಳು ಸಿನಿಮಾಗಾಗಿ ಕಾರ್ತಿಕ್ ತಾವೇ ಸ್ವತಃ ಡೊಳ್ಳು ಬಡಿಯೋದನ್ನ ಕಲಿತು ಅದರಲ್ಲಿ ಅದ್ಭುತವಾಗಿ ಅಭಿನಯಿಸಿದ್ರು. ಕಾರ್ತಿಕ್ ನಾಯಕನಾಗಿ ನಟಿಸಿದ ಮೊದಲ ಚಿತ್ರ 2022ರಲ್ಲಿ ಜರುಗದಂತ 68ನೇ ಸಾಲಿನ ಅತ್ಯುತ್ತಮ ಕನ್ನಡ ಪ್ರಾದೇಶಿಕ ಪ್ರಶಸ್ತಿಯನ್ನ ಪಡೆದಿತ್ತು. ಆ ಒಂದು ಸಿನಿಮಾನೇ ಡೊಳ್ಳು. ನೀವೇನಾದ್ರೂ ಈ ಒಂದು ಸಿನಿಮಾವನ್ನ ಇನ್ನು ನೋಡಿಲ್ಲ ಅಂದ್ರೆ ಖಂಡಿತ ಮಿಸ್ ಮಾಡದೆ ನೋಡಿ. ಯಾಕೆಂದ್ರೆ ಒಂದು ಅದ್ಭುತವಾದಂತ ಸಿನಿಮಾ ಇದು. ನೋಡೋದಕ್ಕೆ ಸ್ಫುರದ್ರೂಪಿಯಾಗಿದ್ದಂತ ಕಾರ್ತಿಕ್ ರವರದ್ದು ಸದೃಢ ಮೈಕಟ್ಟು ಅಥವಾ ಈ ಕ್ಷೇತ್ರಕ್ಕೆ ಬರುವ ಸಲುವಾಗಿ ಅವರು ತಮ್ಮ ದೇಹವನ್ನ ದಂಡಿಸಿ ಕಟ್ಟು ಮಸ್ತಾಗಿ ಹಾಗೂ ಆಕರ್ಷಕವಾಗಿ ಕಾಣುವಂತ ಹಾಗೆ ತಯಾರಿ ಮಾಡಿಕೊಂಡ್ರು. ಈ ಕಾರ್ತಿಕ್ ರವರ ಬದುಕು ನಾವೆಲ್ಲ ತಿಳಿದಷ್ಟು ಸರಾಗವಾಗಿ ಇರಲಿಲ್ಲ. ಅಲ್ಲಿ ಅನೇಕ ಸವಾಲುಗಳೇ ಇದ್ವು. ಇವತ್ತು ಸದಾ ನಗ್ತಾ ಮಂದಹಾಸ ಬೀರಿತ ಮಾತನಾಡುವಂತ ಕಾರ್ತಿಕ್ ತಮ್ಮ ನಿಜ ಬದುಕಲ್ಲಿ ಸಾಕಷ್ಟು ಕಣ್ಣೀರನ್ನ ಸುರಿಸ್ತಂತ ವ್ಯಕ್ತಿ. ಬದುಕಿನ ಕಠಿಣ ಸವಾಲುಗಳಿಗೆ ಕುಸ್ತಂತ ವ್ಯಕ್ತಿ. ಮೊದಲಿಂದಲೂ ಕೂಡ ನಟನೆ, ಸಿನಿಮಾ ಇವುಗಳಲ್ಲಿ ಆಸಕ್ತಿ ಇದ್ದಂತ ಅವರು ಎಲ್ಲಾ ಸ್ಟಾರ್ ಹೀರೋಗಳಂತೆ ತನ್ನ ಚಿತ್ರಗಳನ್ನು ಕೂಡ ಜನ ಕ್ಯೂನಲ್ಲಿ ನಿಂತು ನೋಡಬೇಕು ಅಂತ ಆಸೆ ಪಟ್ಟವರು. ಚಿತ್ರ ಮಂದಿರಗಳಲ್ಲಿ ತನ್ನ ನಟನೆ ನೋಡಿ ಸೀಟಿ ಊದಿ ಕೇಕೆ ಹಾಕಿ ಸಂಭ್ರಮಿಸಬೇಕು. ತಾನೂ ಕೂಡ ಕನ್ನಡಿಗರ ಹೃದಯ ಮಾನಸದಲ್ಲಿ ಭದ್ರವಾದಂತಹ ಸ್ಥಾನವನ್ನ ಅಲಂಕರಿಸಬೇಕು ಅಂತ ಹಂಬಲಿಸಿದಂತ ಯುವಕ. ಅವರ ನಟನೆಯ ಜರ್ನಿ ಇಲ್ಲಿಂದ 10 ವರ್ಷಗಳ ಮುನ್ನನೇ ಶುರುವಾಗಿತ್ತು. ನಟನೆಯ ಬದುಕನ್ನ ಅರಸಿ ಅವರು ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾರೆ. ಅದು 2009-10ರ ಸಮಯ. ಆಗಷ್ಟೇ ಬೆಂಗಳೂರಿಗೆ ಬಂದಿದ್ದಂತ ಕಾರ್ತಿಕ್ ಇಲ್ಲಿ ಹೆಚ್ಚಿಗೆ ಯಾರು ಕೂಡ ಪರಿಚಯ ಇರಲಿಲ್ಲ. ಮಿಡಲ್ ಕ್ಲಾಸ್ ವರ್ಗದ ಕಾರ್ತಿಕ್ ಹೆಚ್ಚು ಶ್ರೀಮಂತ ಹಿನ್ನೆಲೆಯವರೇನು ಅಲ್ಲ. ಆಗ ಅವರ ಬಳಿ ಖರ್ಚು ಕೂಡ ಸರಿ ಹೊಂದುವಷ್ಟು ಹಣ ಇರ್ತಿರ್ಲಿಲ್ಲ. 2014ರಿಂದಲೂ ಕೂಡ ಧಾರಾವಾಹಿಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳ ಮೂಲಕ ಶುರುವಾದಂತ ಅವರ ಜರ್ನಿ ಮುಂದೆ ಅವರನ್ನ ಕಿರುತೆರೆಯ ಮುಖ್ಯ ಭೂಮಿಕೆಗಳಲ್ಲಿ ನಟಿಸೋವರೆಗೂ ಕರೆತರುತ್ತೆ. 2014-15ರವರೆಗೂ ಬಂಗಾರಿ ಹಾಗೂ ಅಕ್ಕ ಧಾರಾವಾಹಿಗಳಲ್ಲಿ ಮೊದಲಿಗೆ ಅವರು ನಟಿಸ್ತಾರೆ. 2018ರಲ್ಲಿ ಕಲರ್ಸ್ ಕನ್ನಡದಲ್ಲಿ ಬಂದಂತ ಶನಿ ಹಾಗೂ ಮಹಾಕಾಳಿ ಧಾರಾವಾಹಿಗಳಲ್ಲಿ ಅವರ ನಟನೆ ಅವರನ್ನ ಮುನ್ನೆಲೆಗೆ ತರುತ್ತೆ. ಧಾರಾವಾಹಿಗಳಲ್ಲಿ ನಟಿಸುತ್ತಲೇ ಅಭಿನಯದಲ್ಲಿ ಪಳಗದಂತ ಕಾರ್ತಿಕ್ ತಾವು ನಿರ್ವಹಿಸಿದಂತ ಪ್ರತಿ ಪಾತ್ರಕ್ಕೂ ಕೂಡ ನ್ಯಾಯವನ್ನ ಸಲ್ಲಿಸಿದ್ರು. ಹೀಗಿದ್ದು ಕೂಡ ಒಂದು ಧಾರಾವಾಹಿ ಮುಗಿದ ನಂತರ ಮತ್ತೊಂದರ ಆಡಿಷನ್ಗಾಗಿ ಅವರು ಹುಡುಕಾಟವನ್ನ ನಡೆಸಬೇಕಿತ್ತು. 2021ರಲ್ಲಿ ಸುವರ್ಣ ವಾಹಿನಿಯಲ್ಲಿ ಬಂದಂತ ಡ್ಯಾನ್ಸ್ ಶೋ ಒಂದರಲ್ಲೂ ಕೂಡ ತಮ್ಮ ನೃತ್ಯದ ಮೂಲಕ ತಮ್ಮ ಪ್ರತಿಭೆಯನ್ನ ಹೊರಹಾಕಿದ್ರು. ಇದೇ ಸಮಯದಲ್ಲಿ ರಾಜಿ ಎಂಬ ಧಾರಾವಾಹಿಗೂ ಕೂಡ ಅವರು ಆಯ್ಕೆ ಆಗ್ತಾರೆ. ಇದಾದ್ಮೇಲೆ 2022ರ ವರ್ಷ ಅವರ ವೃತ್ತಿ ಬದುಕಿನ ಮಹತ್ತರವಾದಂತಹ ಒಂದು ವರ್ಷ ಅಂತ ಹೇಳಬಹುದು.
ಕಾರಣ ಅವರು ಡೊಳ್ಳು ಎಂಬ ಚಿತ್ರಕ್ಕೆ ಆಯ್ಕೆಯಾಗಿ ಮೊದಲ ಸಲ ಬೆಳ್ಳಿ ತೆರೆಯಲ್ಲಿ ಬಣ್ಣ ಹಚ್ಚಿದಂತ ವರ್ಷ ಅದು. ಅವರ ಎಷ್ಟೋ ಕಾಲದ ಕನಸು ಆಗಷ್ಟೇ ಕೈಗೂಡಿತು. ಈ ಒಂದು ಸಿನಿಮಾದಲ್ಲಿ ಕರ್ನಾಟಕದ ಸಾಂಸ್ಕೃತಿಕತೆಯ ಪ್ರತೀಕವಾದಂಥ ಡೊಳ್ಳು ಹಾಗೂ ಅದರ ಮಹತ್ವದ ಬಗ್ಗೆ ಅತ್ಯುತ್ತಮವಾಗಿ ಕಟ್ಟಿಕೊಡಲಾಗಿತ್ತು. ಇದರಲ್ಲಿ ಭದ್ರ ಎಂಬ ಪಾತ್ರದಲ್ಲಿ ನಟಿಸಿದಂತ ಕಾರ್ತಿಕ್ ಈ ಚಿತ್ರದಲ್ಲಿ ನಿಜಕ್ಕೂ ತಮ್ಮ ಅಭಿನಯದ ಗತ್ತನ್ನ ತೋರಿಸಿದ್ರು. 2023ರ ಸ್ಟಾರ್ ಚಿತ್ತಾರ ಅವಾರ್ಡ್ನಲ್ಲೂ ಕೂಡ ಈ ಚಿತ್ರಕ್ಕೆ ಅವರಿಗೆ ಬೆಸ್ಟ್ ಡೆಬ್ಯೂ ಆಕ್ಟರ್ ಎಂಬ ಪ್ರಶಸ್ತಿ ಸಿಗುತ್ತೆ ಹಾಗೂ ಇದೇ ವರ್ಷ ಅವ್ರಿಗೆ ಸೈಮಾ ಅವಾರ್ಡ್ ಕೂಡ ಸಿಗುತ್ತೆ. ಈ ಚಿತ್ರಕ್ಕಾಗಿ ಅವರು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ತಮ್ಮ ನಟನೆಯ ಅರ್ಧಕ್ಕೆ ನಿಲ್ಲಿಸಬೇಕಾಗಿ ಬಂತು. ಇದಿಷ್ಟು ಕೂಡ ಅವರ ವೃತ್ತಿ ಬದುಕಿನ ಕಥೆಯಾದರೆ ಇವರ ವೈಯಕ್ತಿಕ ಬದುಕು ಇದಕ್ಕೂ ಮಿಗಿಲಾದ ಏರಿಳಿತಗಳಿಂದ ಕೂಡಿತ್ತು. 2016ರಲ್ಲಿ ಇವರ ತಂದೆಗೆ ಸ್ಟ್ರೋಕ್ ಸಂಭವಿಸುತ್ತೆ. ಅತಿಯಾದ ಮದ್ಯಪಾನದ ಸೇವನೆಯಿಂದ ಅವರ ದೇಹಾರೋಗ್ಯ ವಿಪರೀತ ಕ್ಷೀಣಿಸಿತ್ತು. ಅವರ ಇಂಟರ್ನಲ್ ಆರ್ಗನ್ಗಳೆಲ್ಲ ತೀವ್ರ ಘಾಸಿಗೆ ಒಳಗಾಗಿ ಅವರ ಕಿಡ್ನಿ ಫೇಲ್ ಆಗುವಂತ ಹಂತ ಕೂಡ ತಲುಪಿತ್ತು. ಆಗ ಸತತ 3 ವರ್ಷ ಅವ್ರಿಗೆ ಡಯಾಲಿಸಿಸ್ ಅನ್ನ ಮಾಡಿಸಲಾಗುತ್ತೆ. ಮುಂದಿನ 3.5 ವರ್ಷಗಳ ಕಾಲ ಅವರು ಪೇನ್ ಕಿಲ್ಲರ್ ಮಾತ್ರೆಯನ್ನು ಸೇವಿಸಿದಂತ ಪರಿಣಾಮ ಅವರ ದೇಹ ಜರ್ಜರಿತಗೊಂಡಿತ್ತು. ವೀಕ್ಷಕರದು 2020ರ ಕೊರೋನಾದ ಸಮಯ. ಆಗ ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನು ಆಸ್ಪತ್ರೆಗೆ ಕರೆತಂದಾಗ ದುರ್ದೈವವಶಾತ್ ಅವರ ತಂದೆಗೆ ಕೊರೋನಾ ಸೋಂಕು ತಗುಲಿ ಉಸಿರಾಟದ ತೊಂದರೆ ಶುರುವಾಗುತ್ತೆ. ಈ ಒಂದು ಸಮಯದಲ್ಲಿ ಕ್ವಾರಂಟೈನ್ನಲ್ಲಿ ಅವರನ್ನು ಇರಿಸಿ ಅವರ ಚಿಕಿತ್ಸೆಯನ್ನ ಮುಂದುವರಿಸಲಾಗುತ್ತೆ. ಈ ಒಂದು ಸಮಯದಲ್ಲಿ ಅವರ ತಂದೆಯ ಬಳಿ ಹೋಗಿ ಮಾತನಾಡಲು ಕೂಡ ಕಾರ್ತಿಕ್ ಹಾಗೂ ಅವರ ಪರಿವಾರದ ಇತರರಿಗೆ ಅವಕಾಶ ಸಿಗ್ಲಿಲ್ಲ. ಪ್ರತಿದಿನ ದೂರದಿಂದ ಊಟ, ಹಣ್ಣು, ಜ್ಯೂಸ್ ಇತ್ಯಾದಿಗಳನ್ನ ಕೊಡ್ತಾ ಸನ್ನೆಯ ಮೂಲಕ ಮಾತನಾಡುವಂತ ದುಸ್ಥಿತಿ ಅವರಿಗೆ ಒದಗಿತ್ತು. ಅವರ ತಂದೆಗೆ ಆ ಒಂದು ನೋವಿನಲ್ಲೂ ಕೂಡ ಮಗ ಹಣಕ್ಕಾಗಿ ಹಾಗೂ ಆಸ್ಪತ್ರೆಯ ಖರ್ಚಿಗಾಗಿ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ ಅಂತ ಕಾಳಜಿ ಇತ್ತು. ಅದನ್ನ ಅವರು ಸನ್ನೆಯ ಮೂಲಕ ಪ್ರತಿ ಸಲವೂ ಕೂಡ ವಿಚಾರಿಸ್ತಿದ್ರು. ಆಗೆಲ್ಲ ಈ ಕಾರ್ತಿಕ್ ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ, ನೀವು ಅದ್ರ ಬಗ್ಗೆ ಯೋಚಿಸಬೇಡಿ ಅಂತ ಹೇಳ್ತಿದ್ರು. ಅವರ ತಂದೆ ಕೊನೆಗೂ ಹೃದಯಾಘಾತದಿಂದ ಮರಣಿಸಿದಾಗ ಅವರ ತಂದೆಯ ಶವದ ಬಳಿ ಕೂಡ ಹೋಗಿ ಅದನ್ನ ಅಪ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಚಿಕ್ಕಂದಿನಿಂದಲೂ ಕೂಡ ತಂದೆಯ ತೋಳ ತೆಕ್ಕೆಯಲ್ಲಿ ಆಡಿ ಬೆಳೆದಂತ ಅವ್ರಿಗೆ ಕೊನೆಗಾಲದಲ್ಲಿ ತಂದೆಯ ದೇಹದ ಹತ್ರ ಕೂಡ ಹೋಗೋದಿಕ್ಕೆ ಆಗ್ಲಿಲ್ಲ. 10 ಅಡಿ ದೂರದಿಂದನೇ ಅವರ ತಂದೆಯ ಶವಕ್ಕೆ ಹಾರವನ್ನ ಎಸ್ತು ಕೈ ಮುಗಿದು ಕಳಿಸ್ಕೊಡುವಂತ ದೀನಸ್ಥಿತಿಯನ್ನ ವಿಧಿ ಅವರಿಗೆ ದಯಪಾಲಿಸಿತ್ತು. ಇದಕ್ಕಾಗಿ ಇವತ್ತಿಗೂ ಕೂಡ ಆ ಒಂದು ಕೋವಿಡ್ ಎಂಬ ಮಾರಿಯನ್ನ ಧಿಕ್ಕರಿಸುವಂತ ಕಾರ್ತಿಕ್ ಈ ಇಡೀ ಸಂಗತಿಯನ್ನ ಬಿಗ್ ಬಾಸ್ನ ಎಪಿಸೋಡ್ ನಲ್ಲಿ ಹೇಳ್ಕೊಂಡು ಭಾವುಕರಾಗಿದ್ರು. ಅವರ ತಂದೆ ಸಾವು ಅವ್ರ ಬದುಕಲ್ಲಿ ಒಂದು ಮಹತ್ತರವಾದಂತ ತಿರುವು. ಈ ಸಾವು ಅವರ ಬದುಕಲ್ಲಿ ಯಾರು ಕೂಡ ಕಲಿಸಿದಂತ ಪಾಠವನ್ನ ಕಲಿಸ್ಕೊಟ್ಟಿತ್ತು. ಬಹುಶಃ ಕೋವಿಡ್ ಸೋಂಕಿಗೆ ಒಳಗಾಗದೇ ಇದ್ದಿದ್ರೆ ಅವರ ತಂದೆ ಇನ್ನಷ್ಟು ಕಾಲ ಇರ್ತಿದ್ರೇನು. ಆದ್ರೆ ಅವರ ತಂದೆನ ಉಳಿಸ್ಕೊಡುವಂತ ಅದೃಷ್ಟ ಅವ್ರಿಗೆ ಇರಲಿಲ್ಲ. 2023ರ ಆಗಸ್ಟ್ ನಲ್ಲಿ ಅವರಿಗೆ ಈ ಸಲದ ಬಿಗ್ ಬಾಸ್ಗೆ ಆಹ್ವಾನ ಬಂದಿತ್ತು. ಇಲ್ಲಿಗೆ ಬರ್ತಾನೆ ಅವರು ತಾವು ಇದರಲ್ಲಿ ಗೆದ್ದೇ ಗೆಲ್ಲುವ ಭರವಸೆಯನ್ನ ಇಟ್ಕೊಂಡಿದ್ರು. ಈ ಹಿಂದೆ ಅವ್ರ ತಂದೆ ಇದೇ ಶೋನ ಇತರ ಸೀಸನ್ಗಳ ಸ್ಪರ್ಧಿಗಳನ್ನ ನೋಡ್ತಾ ಯಾರ್ಯಾರು ಉದ್ಧಾರ ಆಗ್ತಿದ್ದಾರೆ, ತಮ್ಮ ಮಗ ಮಾತ್ರ ಯಾಕೆ ಏನನ್ನು ಸಾಧಿಸ್ತಿಲ್ಲ ಅಂತ ಕೊರಗ್ತಿದ್ರಂತೆ. ಅವರ ಆಸೆಯಂತೆ ಈಗ ಬಿಗ್ ಬಾಸ್ನ ಟ್ರೋಫಿಯನ್ನ ಗೆದ್ದು ವಿಜೇತರಾಗಿರುವಂತ ಕಾರ್ತಿಕ್ ರಾಜ್ಯದ ಮನೆ ಮಾತಾಗಿದ್ದಾರೆ. ಇವತ್ತು ಅವ್ರ ಬಳಿ ಏನೆಲ್ಲ ಇದ್ರೂ ಕೂಡ ಅವರ ತಂದೆ ಇಲ್ಲ. ಎಷ್ಟೇ ತಪಸ್ಸು ಮಾಡಿದ್ರೂ ಕೂಡ ಈಗ ಅವರ ತಂದೆಯನ್ನ ಅವರಿಂದ ಕರ್ಸ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿನೇ ಇರುವಾಗ ತಂದೆ ತಾಯಿಯರನ್ನ ಗೌರವಿಸಿ ಹಾಗೂ ಪ್ರೀತಿಸಿಬಿಡಿ ಅಂತ ಕಾರ್ತಿಕ್ ಹೇಳ್ತಾರೆ. ಕಾರ್ತಿಕ್ ಅವರ ತಾಯಿ ಹಾಗೂ ಸೋದರಿಯನ್ನ ಹೆಚ್ಚಾಗಿ ಪ್ರೀತಿಸ್ತಾರೆ. ತನ್ನ ತಾಯಿಗಾಗಿ ಒಂದು ಸುಂದರ ಮನೆ ಕಟ್ಟಿ ಅದರಲ್ಲಿ ಆಕೆಯನ್ನ ಕೂರಿಸಿ ರಾಣಿಯಂತೆ ಮೆರೆಸಬೇಕು ಅನ್ನೋದು ಕಾರ್ತಿಕ್ ರವರ ಹೆಬ್ಬಯಕೆ. ಈಗ ಟ್ರೋಫಿಯ ಜೊತೆ 50 ಲಕ್ಷ ರೂಪಾಯಿ ಹಣ ಹಾಗೂ ಬ್ರೇಜಾ ಕಾರನ್ನ ಗೆದ್ದಿರುವಂತ ಕಾರ್ತಿಕ್ ರವರ ಕನಸು ಈಡೇರುವಂತಾಗಿದೆ. ಈ ಹಣ ಹಾಗೂ ಗೆಲುವು ಅವರ ಪಾಲಿಗೆ ಬಹು ಮುಖ್ಯವಾದುದು. ಬಡವರ ಮನೆಯ ಹುಡುಗ, ಮಿಡಲ್ ಕ್ಲಾಸ್ ಹುಡುಗ ವಿನ್ ಆಗ್ಬೇಕು ಅಂತಿದ್ದಂತಹ ಅವರ ಅಭಿಮಾನಿಗಳ ಕೋರಿಕೆ ಇವತ್ತು ಫಲಿಸಿದೆ. ಎಲ್ಲಾ ಕಷ್ಟಗಳ ಮೋಡದ ಹಿಂದೆ ಸುಖದ ಹಾಗೂ ಕೀರ್ತಿಯ ಬೆಳದಿಂಗಳು ಇದ್ದೇ ಇರುತ್ತೆ ಅನ್ನೋದಕ್ಕೆ ಕಾರ್ತಿಕ್ ರವರ ಬದುಕು ಹಾಗೂ ಅವರ ಗೆಲುವೆ ಸೂಕ್ತ ಉದಾಹರಣೆ. ಈ ಕಾರ್ತಿಕ್ಗೆ ಈ ಒಂದು ಗೆಲುವು ಒಂದು ಮಹತ್ತರವಾದಂತಹ ಜವಾಬ್ದಾರಿಯನ್ನ ಹೊತ್ತು ತಂದಿದೆ. ಇದು ಅವರ ಕೈ ಹಿಡಿದು ಮುನ್ನಡೆಸಲಿ. ಮುಂದೆ ಅವ್ರಿಗೆ ಹೆಚ್ಚಿನ ಅವಕಾಶಗಳು ಸಿಗಲಿ. ಅವರ ಪ್ರಯತ್ನಗಳು ಎಲ್ಲವೂ ಕೂಡ ಅವ್ರಿಗೆ ಕೀರ್ತಿಯನ್ನ ತರಲಿ. ಮುಂದೆ ಅವರು ಇನ್ನಷ್ಟು ಮತ್ತಷ್ಟನ್ನ ಸಾಧಿಸ್ತಿಂತ ಆಶಿಸುವಂತ ಮೂಲಕ ಈ ಕಾರ್ತಿಕ್ ಮಹೇಶ್ಗೆ ನಿಮ್ಮ ಈ ಒಂದು ವಾಹಿನಿಯ ಕಡೆಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.